ಜ್ಞಾನಕ್ಕಾಗಿ ಓದಿದೀವಿ ಅಂದ್ರೆ ನಮ್ಮ ಪಾದಕ್ಕೆ ಒಂದಿಷ್ಟು ಆರ್ಡರ್ ಕಾಪಿಗಳು ಬಂದು ಬೀಳ್ತಾವೆ. ಪರೀಕ್ಷೆಯ ದೃಷ್ಟಿಕೋನ ಇಟ್ಕೊಂಡು ಓದಿದೀವಿ ಅಂದ್ರೆ ಅದು ಒಂದೇ ಪರೀಕ್ಷೆ ಮಾತ್ರ ಪಾಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಫಸ್ಟ್ ನಾವು ಒಂದಿಷ್ಟು ನಾಲೆಜಬಲ್ ಪರ್ಸನ್ ಅಂದ್ರೆ ಒಂದಿಷ್ಟು ಜ್ಞಾನಕ್ಕಾಗಿ ಅಧ್ಯಯನ ಮಾಡಬೇಕು. ನಾವು ಇನ್ನೂ ಒಂದು ಏನು ಸೋರ್ಸ್ ಬೇಕು ಏನು ಬೇಡ ಅನ್ನೋದು ಡಿಸೈಡ್ ಮಾಡ್ತೀವಲ್ಲ ಅದು ಭಾಳ ಇಂಪಾರ್ಟೆಂಟ್. ಎಕ್ಸಾಮ್ದಾಗ ಕ್ವಶನ್ ಬಂದ ಬಳಿಕ ಗೂಗಲ್ದಾಗ ಹುಡುಕಿ ಸರ್ಚ್ ಮಾಡಿ ಓಹೋ ಇದು ಹಿಂಗಿತ್ತನು ಕನ್ಫ್ಯೂಷನ್ ಆಗ್ಯದ ಅನ್ನೋದು ದೊಡ್ಡದಲ್ಲ ರೀ. ಎಕ್ಸಾಮ್ದಾಗೆ ಟಿಕ್ ಹಾಕಿ ಬಂದು ಹೊರಗಡೆ ಗೂಗಲ್ದಾಗ ಕೇಳ್ದಕ್ರೆ ನಾ ಹೇಳಿದ್ದು ಕರೆಕ್ಟೇ ಇತ್ತಲ್ಲ ಅಂಥೇಳಿ ನಮಗೆ ಖುಷಿ ಕೊಡಬೇಕು. ಏನು ಇದು ನಮ್ಮಲ್ಲಿ ಯಾವಾಗಲೂ. ಮತ್ತು ಎಕ್ಸಾಮ್ದ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ಹೆಂಗಿರಬೇಕು, ಎಕ್ಸಾಮ್ದ ದೂರದೃಷ್ಟಿ ಇಟ್ಕೊಂಡಕ್ರೆ ಎಕ್ಸಾಮ್ಗೆ ಹೆಂಗಿರ್ಬೇಕಂದ್ರೆ ಭಾಳ ದೂರ ಇದ್ದಕ್ರ ಹೊಸ ವಿಷಯಗಳನ್ನು ಆಯ್ಕೆ ಮಾಡ್ಕೊಂಡಿರ್ಬೇಕು. ಸಮೀಪ ಬಂದಕ್ರ ರಿವಿಷನ್ ಪದೇ ಪದೇ ಮಾಡ್ತಾ ಇರಬೇಕು. ಒಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟ್ ರಿವಿಷನ್ ಹೋಗ್ತಾ ಇರಬೇಕು. ಬಡ 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 ರೀ, ಕನ್ಫ್ಯೂಷನ್ ಆಗಬಾರ್ದು. ಯಾಕಂದ್ರೆ ನಾವು ಬರೆಯುತ್ತಿರುವ ಎಕ್ಸಾಮ್ಗೆ ಸಣ್ಣ ವಯಸ್ಸನ್ನ ಬರಿತಾ ಇರ್ತೀವಲ್ಲ, ಸ್ವಲ್ಪ ಕನ್ಫ್ಯೂಷನ್ಗಳಾಗ್ತವ. ಸ್ವಲ್ಪ ನಾವು ಓದಿರ್ತೀವಲ್ಲ ಅವು ಬೈಪಟ್ ಮಾಡಿರ್ತೀವಿ, ಅವು ಸ್ವಲ್ಪ ಎಫೆಕ್ಟ್ ಆಗ್ತಾವ್ರಿ ನಮಗೆ. ಹೇಳಬೇಕಂತ ಅನಿಸ್ತದ, ಹೇಳಕ್ಕೆ ಬರಲ್ಲ. ಮೆಮೊರಿದೊಳಗೆ ಇರ್ತದ, ಎಕ್ಸ್ಪ್ಲನೇಷನ್ ಮಾಡಕ್ಕೆ ಬರಲ್ಲ. ಬಟ್ ಒಂದು ನಾ ವರ್ಡ್ ಹೇಳ್ತೀನಿ, ಕಣ್ಣಿನದಿಂದ ನೋಡಿರಬೇಕು, ಇಲ್ಲಕ್ರೆ ಕಿವಿದಿಂದ ಕೇಳಿರಬೇಕು. ಆ ಕ್ವಶನ್ ಎಕ್ಸಾಮ್ದಾಗ ಬರ್ತಂದ್ರೆ ಬ್ರೈನ್ ಟಕ್ಕತ್ತು ಹೊರಗೆ ಹೋಗಿತ್ತದು. ಇದೇ ನೋಡಿ.